ಯಾಕೆ ಈ ಸರ್ಕಸ್ ಎಲ್ಲ ನಿಮ್ಗೀಗ? ಮಾತಾಡಲ್ಲ. ಮಾತು ಕಡಿಮೆ. ಅಣ್ಣ ಡ್ರಾಪ್ ಮಾಡಿ ಅಣ್ಣ ಪ್ಲೀಸ್. ಮುಂದೆ ಹೋಗ್ತಾ ಇರೋದು ಲಾಸ್ಟ್ ರೈಡ್ ಮಾತ್ರ ಕ್ರೇಜಿ ಆಗಿದೆ. ಅಷ್ಟೂರು ಹೋಗ್ಬೇಕಾ? ಅಷ್ಟೆಲ್ಲ ಬೇಡವಾ ಅಂತ. ಹಲೋ ಎವ್ರಿವನ್, ಮತ್ತೊಮ್ಮೆ ಸ್ವಾಗತ ನಮ್ಮ ಕೊಡಚಾದ್ರಿ ಬ್ಲಾಗ್ ಪಾರ್ಟ್ 2ಗೆ. ಪಾರ್ಟ್ 1ನಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡ್ಲುಮನೆ ಫಾಲ್ಸ್ವರೆಗೂ ಹೆಂಗೆ ಬಂದಿದ್ದು ಅಂತ ನೋಡಿದ್ವಿ. ಇದರಲ್ಲಿ ಹಿಡ್ಲುಮನೆ ಫಾಲ್ಸಿಂದ ನೆಕ್ಸ್ಟ್ ನಾವು ಪೀಕ್ವರೆಗೂ ಹೆಂಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಹಿಡ್ಲುಮನೆ ಫಾಲ್ಸ್ವರೆಗೂ ಆಲ್ಮೋಸ್ಟ್ ನಾವು ರೀಚ್ ಮಾಡಿದ್ದು ಓನ್ಲಿ 3-4 ಕಿಲೋಮೀಟ್ರ್ ಇರ್ಬೋದು. ಈಗಿನ ಮುಂದಕ್ಕೆ ನಾವು ಹೋಗೋದು 8-9 ಕಿಲೋಮೀಟ್ರ್ ಇರುತ್ತೆ. ಯಾಕೆ ಈ ಸರ್ಕಸ್ ಎಲ್ಲ ನಿಮ್ಗೀಗ? ಬೇಗ ಹೋಗ್ಬೋದು. ಬಿಟ್ಬಿಡ್ತೀರಾ? ಓಕೆ, ಸ್ಟಾರ್ಟ್ ಆಗ್ತಾ ಇದೆಯಾ ಬಾಡಿ? ಬನ್ನಿ ಮುಂದೆ ಹೋಗೋಣ ಅಂತೀನಿ ನೋಡೋಣ. ನಿಮ್ಗೆ ಅಶ್ವಿನ್ ನಕ್ಷತ್ರ ತೋರಿಸ್ಬೇಕಾ? ಎಲ್ಲ ನಕ್ಷತ್ರನೂ ಕಾಣ್ತೇವೆ ಈಗ. ಕಮ್ಮಿ ಆಗುತ್ತಂತೆ. ಬಂತು ನನಗೂ ಅಪ್ಡೇಟ್. ನೋಡಿ, ಇದು ಕಲ್ಲು ಕೆಳಗಡೆಯಿಂದ ಇದ್ರ ಒಳಗಡೆಯಿಂದ ನೀರು ಬರುತ್ತೆ. ಈ ಕಲ್ಲು ಒಳಗಡೆಯಿಂದ ನೀರು, ಕುಡಿಯೋ ನೀರು. ಕೋಲ್ಡ್. ನಾವು ಒಂದೊಂದು ಬಾಟಲ್ ತಗೊಂಡಿದ್ದೀವಿ. ಅಣ್ಣ ಡ್ರಾಪ್ ಮಾಡಿ ಅಣ್ಣ ಪ್ಲೀಸ್. என்ன ட்ராப் பண்றாங்களா? ಶೇಡ್ಸ್ ಉಂಟು ಮೆಲ್ಲ. ನೋಡಿ, ಟೆಂಪಲಿಂದ ಮುಂದೆ ಹೋಗ್ತಾ ಇರೋದು ಲಾಸ್ಟ್ 1.5 ಕಿಲೋಮೀಟರ್ ಸ್ಟ್ರೆಚ್ ಹೆಂಗಿದೆ. ಆಯ್ತಲ್ಲ, ಇಲ್ಲೇ ಬಂತಲ್ಲ. ಒಂದು ಚಿಕ್ಕ ಪಾಂಡ್ ಇದೆ ಇಲ್ಲಿ. One hour later. ಕೊನೆಗೂ ನಮ್ಮ ಕೊಡಚಾದ್ರಿ ಪೀಕ್ ಶಂಕರಾಚಾರ್ಯ ಪೀಠ
ಲೊಕೇಶನ್ಗೆ ಬಂದಿದ್ದೀವಿ ನೋಡ್ರಿ. ನೋಡಿ ಪೀಕ್ ಪಕ್ಕಕ್ಕೆ ಯಾವ ಥರ ಇದೆ ವ್ಯೂ. ಆಲ್ಮೋಸ್ಟ್ 12-13 ಕಿಲೋಮೀಟ್ರ್ ನಡೆದ ಮೇಲೆ ಸಿಕ್ಕಿರೋ ಪೀಕ್ ಇದು. ಇಲ್ಲಿಗೆ ಕೇರಳದಿಂದ ಜಾಸ್ತಿ ಜನ ಅವ್ರ ಮೂಲ ದೇವತೆಗೆ ಅಂತ ಬರ್ತಾರೆ. ಮೂಕಾಂಬಿಕಾ ದೇವಿ ಸಂಹಾರ ಮಾಡಿ ಮಹಿಷಾಸುರನ್ನ ಇಟ್ಟಿರೋ ಆಯುಧ ಇಲ್ಲೇ ಇದೆ ಕೆಳಗಡೆ ಟೆಂಪಲ್, ಅವಾಗಲೇ ತೋರಿಸಿದ್ದು. ನಮ್ಮ ಬಾಯ್ಸ್ ಫೈನಲಿ ಬಂದು ಸೇರ್ಕೊಳ್ಳೋದು. ಜೀಪ್ ರೈಡ್ ಮಾತ್ರ ಕ್ರೇಜಿಯಾಗಿದೆ. ಕೊಡಚಾದ್ರಿ ಜೀಪ್ ರೈಡು ಸಾಲಾಗಿ 4 ಗೊತ್ತ. ಇಲ್ಲಿವರೆಗೂ ಹೆಂಗ್ ಬರ್ತಾರೆ ಈ ರೋಡ್ ಹೆಸರು ಬೇಕಾದ್ರೆ ಇಳ್ದವ್ರು ಮಸಾಜ್ ರೋಡ್. ಈ ರೋಡ್ ಹೆಸರೇ ಮಸಾಜ್ ರೋಡ್ ಅಂತ. ಮಸಾಜ್ ರೋಡ್ ಇಳಿದ್ವಲ್ಲ ಮನ ಅವಾಗ ಇಳಿದಿದ್ದವ್ರು ಕೆಳಗೆ ಬೆಳೆದ್ರು ಬಿಡು. ನಾನು ಒಮ್ಮೆ ಬಂದಿದ್ದೀನಿ ಬಟ್ ಇಲ್ಲಿ ಬಂದಿಲ್ಲ ಒಬ್ಬ ಬಂದೆ ಅಲ್ಲಂತೂ ಕೇಳಿದೆ ಬೇಡ. ಅಮ್ಮ ಅಯ್ಯಯ್ಯಪ್ಪ. ಎಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನೈಟ್ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಒಂದು ಹೊಸ ವ್ಯವಸ್ಥೆ ಇದೆ ಇಲ್ಲಿ ನಮ್ಮ ಹತ್ರ. ಇಲ್ಲಿ ಏನು ನೆಟ್ವರ್ಕ್ ಇರೋಲ್ಲ, ಸೊ ಲ್ಯಾಂಡ್ಲೈನಿಂದನೇ ಫೋನ್ ಮಾಡಬೇಕು. ಅಲ್ಲೆಲ್ಲ ಸೆಟಪ್ ರೆಡಿಯಾಗಿದೆ. ಕ್ಯಾಂಪ್ ಫೈರು, ಮ್ಯೂಸಿಕ್ ಇದೆ. The next day. ಅರ್ಲಿ ಮಾರ್ನಿಂಗ್ ಒಂದು ಸಣ್ಣ ವಾಕ್ ಮಾಡ್ತಾ ಇದ್ದೀವಿ ನೋಡಿ. ಸೌಂಡ್ ನೋಡಿ ಹೆಂಗಿದೆ ಎಲ್ಲ. ಜೀಪ್ ಬರ್ತಾ ಇದೆ ನೋಡಿ ಅಲ್ಲಿಂದ. ಒಂದು ಮಾರ್ನಿಂಗ್ ಜೀಪ್ ರೈಡ್ ಟ್ರೆಕ್ ಹೋಗೋರು ಬರ್ತಾ ಇದ್ದಾರೆ. ಡೇ 2 ಮುಗಿಸಿ ಡೇ 3 ಹೇಳಿ ಫ್ರೆಂಡ್ಸ್. ಕೊಡಚಾದ್ರಿ ಟ್ರೆಕ್ ಮುಗಿಸಿ ಇಲ್ಲಿ ಅಕ್ಷಯ್ ಹೋಮ್ ಸ್ಟೇ ಇದೆ, ಅಲ್ಲೆಲ್ಲ ನಮ್ದೆಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ನಾವು ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಡ್ರೈವರ್ ಹತ್ರ ಕೇಳ್ಬೇಕು ಎಲ್ಲಿ ಹೋಗ್ತಾ ಇದೀವಿ ಅಂತ. ಅವ್ರು ಹೇಳಿರೋ ಪ್ರಕಾರ ನಗರ ಫೋರ್ಟು ಮತ್ತು ದೇವಗಂಗೆ ಪಾಯಿಂಟ್ಸು. ಅಕಸ್ಮಾತ್ ಟೈಮ್ ಸಿಕ್ಕಿದ್ರೆ ಜೋಗ್ ಫಾಲ್ಸ್ದು ಬ್ಯಾಕ್ ವಾಟರ್ ತೋರಿಸ್ತಾರಂತೆ. ನೋಡೋಣ ಟೈಮ್ ಸಿಗುತ್ತಾ ಇಲ್ವಾ. ಇದಕ್ಕೆಲ್ಲ ಇಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಇಲ್ಲಿ ನಗರಕ್ಕೆ ಬಂದು ಮಾಡಿದ್ರೆ ಹೈಲೈಟ್ ಆಗುತ್ತೆ. ಹೌದು, ಎಲ್ಲರೂ ನೋಡ್ತಾರೆ, ಮಾತಾಡ್ಕೊಂತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಸಿಕ್ಕಿದಲ್ಲಿ ಎಲ್ಲ ಕಡೆ ಇದೇ ಮಾಡಿಬಿಟ್ರೆ ಇದು ಅಂದ್ರೆ ಏನಂತ ಗೆಸ್ ಮಾಡಿ. ಇದು ಅದಕ್ಕೆ ಯೂಸ್ ಮಾಡ್ತಾರೆ, ಇದಕ್ಕೆ ಯೂಸ್ ಮಾಡ್ತಾರೆ. ಅದು ಏನು ತಿಂಡಿ ಅಂತ ಗೆಸ್ ಮಾಡಿ. ಅದು ನೋಡ್ರಿ ಹತ್ತದ ಮಿಂಚಾಗಿ ನೀನು ಬರಲ್ಲ. ಹಾಗೆ ಅದೇ 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 ಮಿಂಚಾಗಿ
ಅಷ್ಟು ದೂರ ಹೋಗ್ಬೇಕಾ? ಅಷ್ಟೆಲ್ಲ ಬೇಡವಾ ಅಂತ ಇವತ್ತಿಗೆ. ನಿನ್ನೆ ಹೋಗಿ ಇವತ್ತಿಗೆ ಅಷ್ಟೇ ಸ್ವಲ್ಪ ಹೆಚ್ಚಾಗುತ್ತೆ. ನಗರಕ್ಕೆ ಹೋಗು. ಮಾಲ್ಗುಡಿ ಆ್ಯಕ್ಟರ್ಸ್ ಅಂತ ನೋಡಿ. ಈ ಕೋತಿನ ಒಂದು ಆ್ಯಕ್ಟರ್ ಸೀರೀಸ್ ಅಲ್ವಾ ಅದು?